ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ವಿಶೇಷ ಕಾರ್ಯಕ್ರಮ ಬಿರುಗಾಳಿ. ನಾನು ನಾಗೇಂದ್ರ ಬಾಬು, ನನ್ನೊಂದಿಗೆ ನನ್ನ ಸಹೋದ್ಯೋಗಿ ವಿಜಯ್ ಕೂಡ ಇದ್ದಾರೆ, ಪೊಲಿಟಿಕಲ್ ಬ್ಯೂರೋ ಹೆಡ್. ಇವತ್ತು ನಮ್ಮ ವಿಶೇಷ ಅತಿಥಿಯಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂಥ ಡಿ.ಕೆ. ಸುರೇಶ್ ಅವರು. ಡಿ.ಕೆ. ಸುರೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮೊದಲನೇ ಪ್ರಶ್ನೆ ನೇರ ಮಾತು, ಕಣ್ಣಲ್ಲಿ ಕಣ್ಣಿಟ್ಟು ಅಂತ ಹೇಳ್ತಾರಲ್ಲ, ಅದೇ ರೀತಿಯಾಗಿ ಕೇಳ್ತೀನಿ. ಇಷ್ಟು ದಿನ ಡಿ.ಕೆ. ಸುರೇಶ್ ಅವರು ಗೆದ್ಕೊಂಬರ್ತಾ ಇದ್ದಿದ್ದು ಗೂಂಡಾಗಿರಿಯಿಂದ ಅಂತೇಳಿ ಇದೆ ವಿಚಾರ, ಹೌದಾ? ವಿರೋಧ ಪಕ್ಷಗಳ ಆರೋಪ. ನಾನು ಜನಸೇವೆಯಿಂದ ಜನರನ್ನು ವಿಶೇಷವಾದಂಥ ರೀತಿಯಲ್ಲಿ ಕ್ಷೇತ್ರದ ಕೆಲಸ ಕಾರ್ಯಗಳ ಮುಖಾಂತರ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದೇನೆ ಹೊರತು ವಿರೋಧ ಪಕ್ಷಗಳ ಹೇಳಿಕೆಗಳನ್ನು ನಾನು ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ. ರಿಪಬ್ಲಿಕ್ ಕನಕಪುರ ಮಾಡಕ್ಕೆ ಹೊರಟಿದ್ದೀರಾ, ಸೊ ಅದನ್ನು ಪದೇ ಪದೇ ಕೂಡ ಎಚ್ ಡಿ ಕುಮಾರಸ್ವಾಮಿ ಸೇರಿದಂತೆ BJP ಎಲ್ಲರೂ ಕೂಡ ಹೇಳ್ತಾ ಇರೋದು, DK ಬ್ರದರ್ಸ್ ರಿಪಬ್ಲಿಕ್ ಕನಕಪುರ ಮಾಡ್ತಾ ಇದ್ದಾರೆ. ಸೊ ಒಬ್ಬೊಬ್ಬರ ಭಾವನೆ ಒಂದೊಂದು ಥರ ಇರ್ತದೆ. ಅವರ ಭಾವನೆಗಳನ್ನು ತಿದ್ದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕಟ್ಟಾ ವಿರೋಧಿಗಳು ಏನೇ ಮಾಡಿದ್ರೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಸೊ ಅವರ ಹೇಳಿಕೆಗಳಿಂದ ನಾನು ಸ್ಫೂರ್ತಿದಾಯಕವಾಗಿ ಕೆಲಸ ಮಾಡಲಿಕ್ಕೆ ಇನ್ನೂ ಹೆಚ್ಚು ಸ್ಫೂರ್ತಿ ಬರಲಿಕ್ಕೆ ಸಾಧ್ಯ ಆಗಿದೆ. ಡಿ.ಕೆ. ಸುರೇಶ್ ಅವರೇ, ಇತ್ತೀಚಿನ ಬೆಳವಣಿಗೆ, ಚುನಾವಣೆಯಲ್ಲಿ ಸೋಲೋ ಭೀತಿಯಿಂದಾಗಿ ಕುಕ್ಕರ್ ಹಂಚುತ್ತಾ ಇದ್ದಾರೆ ಡಿ.ಕೆ. ಸುರೇಶ್ ಅವರು ಅಂತ ಒಂದು ಫೋಟೋಗಳು ಹರಿದಾಡ್ತಾ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇರ್ತಾರೆ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಏನೇನು ಅಂಥೇಳಿ. ನಾನು ಕುಕ್ಕರ್ ಹಂಚುವಂಥದ್ದಾಗಲಿ ಇನ್ನೊಂದಾಗಲಿ ನನಗೇನು ಅವಶ್ಯಕತೆ ಇಲ್ಲ. ಅಭಿಮಾನಿಗಳು, ಕಾರ್ಯಕರ್ತರು ಅವರು ಇಷ್ಟ ಬಂದು ಏನು ಕಾರ್ಯಕ್ರಮ ಮಾಡ್ತಾರೆ ಅದನ್ನು ನಾವು ಸ್ವಾಗತ ಮಾಡ್ತೇನೆ. ಯಾಕೆ ರಾಜಕಾರಣಕ್ಕೆ ಬರಬೇಕು ಅಂತ ಅನಿಸುತ್ತೆ ನಿಮಗೆ? ನಾನು ರಾಜಕಾರಣಕ್ಕೆ ಬರಬೇಕು ಅಂತ ಯಾವತ್ತೂ ಅಂದ್ಕೊಂಡವನಲ್ಲ. ಉಪಚುನಾವಣೆಯಲ್ಲಿ ಅನಿವಾರ್ಯ ಪರಿಸ್ಥಿತಿನಲ್ಲಿ ನಾನು ರಾಜಕಾರಣಕ್ಕೆ ಬಂದವನು. ಸೊ ಹಾಗಾಗಿ ನನಗೆ ಇವತ್ತು ಕೂಡ ರಾಜಕಾರಣದ ಮೇಲೆ ಹೆಚ್ಚು ಆಸಕ್ತಿ ಇಲ್ಲ. ಸೊ ಆದರೆ ಇವತ್ತು ಜನ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಕ್ಷೇತ್ರದ ಕಾರ್ಯಕರ್ತರು ನನ್ನನ್ನು ನಂಬಿದ್ದಾರೆ. ಸೊ ಅವ್ರಿಗೋಸ್ಕರ ನಾನು ಇವತ್ತು ಪಕ್ಷ ಕೂಡ ನನಗೆ ಒಂದು ಜವಾಬ್ದಾರಿ ಸ್ಥಾನವನ್ನು ಕೊಟ್ಟು ನನಗೆ 3 ಬಾರಿ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ನಿರಂತರವಾಗಿ ಕೆಲಸ ಮಾಡ್ತಾ ಬಂದಿದ್ದೇನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ, ಈ ಬಾರಿ ಮೊದಲ ಬಾರಿಗೆ BJP JDS ಜಂಟಿಯಾಗಿ ಮೈತ್ರಿ ಹೋರಾಟ ನಿಮ್ಮ ವಿರುದ್ಧ ಕಣಕ್ಕಿಳಿಸ್ತಾ ಇರುವಂಥದ್ದು. ಅಭ್ಯರ್ಥಿ ಯಾರಂತೂ ಇನ್ನೂ ಕೂಡ ಫೈನಲ್ ಆಗಿಲ್ಲ. ಭಯ ಇದೆಯಾ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಡಿ.ಕೆ. ಸುರೇಶ್ಗೆ? ಮಾಧ್ಯಮಗಳು ಮರ್ತೋಗಿದೆ ಅಂತ ಕಾಣಿಸ್ತೆ. ನಾನು ಚುನಾವಣೆಗೆ ನಿಂತಿದ್ದೇನೆ ಉಪಚುನಾವಣೆಯಲ್ಲಿ. ಅವತ್ತು ಕೂಡ BJP JDS ಮೈತ್ರಿ ಅಭ್ಯರ್ಥಿ ಕಣಕ್ಕಿಳಿದಿದ್ರು. ಸೊ ಇವತ್ತು 3 ಚುನಾವಣೆಗಳನ್ನು ಎದುರಿಸಿದ್ದೇನೆ. ಆ 3 ಚುನಾವಣೆಗಳಲ್ಲಿ ವಿಭಿನ್ನವಾದಂಥ ಚುನಾವಣಾ ಪ್ರಕ್ರಿಯೆ ನನ್ನ ಮುಂದೆ ನಡೆದಿದೆ. ಇದು 4ನೇ ಚುನಾವಣೆ. ಇದನ್ನು ಕೂಡ ಎದುರಿಸ್ತೇನೆ. ಸೊ ಹೋರಾಟ ಜನ ತೀರ್ಮಾನ ಮಾಡ್ತಾರೆ. ಅತಿ ಶೀಘ್ರದಲ್ಲಿ 40 ದಿನಗಳಲ್ಲೇ ಎಲ್ಲವೂ ಕೂಡ ನಿರ್ಣಯಕ್ಕೆ